ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ನ ರಾಡಿ ಯಾವ ರೀತಿಯಲ್ಲಿ ಎದ್ದಿದೆ ಅಂತಂದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದಿಷ್ಟು ಕಿಡಿಕಾರುವಂತ ಪರಿಸ್ಥಿತಿಗೆ ಬಂದು ತಲುಪಿದೆ. ಏನಾಗಿದೆ ಹಾಗಿದ್ದಾಗ ರಾಜ್ಯ ರಾಜಕೀಯದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಸದನದೊಳಗಡೆಗೆ ಮಾತನಾಡಬಾರ್ದಾಗಿತ್ತಂತೆ. ಅದನ್ನ ಗೌಪ್ಯವಾಗಿ ಬಂದು ಮುಖ್ಯಮಂತ್ರಿಗಳಿಗಾದ್ರೂ ಹೇಳಬೇಕಾಗಿತ್ತು, ಇಲ್ಲ ಆ ವಿಚಾರದಲ್ಲಿ ಕಂಪ್ಲೇಂಟ್ ಆದ್ರೂ ಕೊಡಬೇಕಾಗಿತ್ತು. ಸದನದಲ್ಲಿ ಯಾಕೆ ಹೇಳಿಬಿಟ್ರಿ ಅಂತಿದ್ದಾರೆ. ಇನ್ನೆಲ್ಲಿ ಹೇಳಬೇಕಾಗಿತ್ತು ಅಂತ ಅರ್ಥ ಆಗಲಿಲ್ಲ ನನಗೆ. ಇಂತಹ ವಿಚಾರಗಳನ್ನು ಮಾತನಾಡಲೇಬಾರ್ದ? ಸೊಫಿಸ್ಟಿಕೇಟೆಡ್ ರಾಜಕಾರಣಿಗಳು ಏನಾಗಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಳ್ಳಿ. ಇಂಥವೆಲ್ಲ ಬಂದರೆ ಗೌಪ್ಯವಾಗಿರಬೇಕು, ಕೆಲವು ಮಾತ್ರ ಜೋರಾಗಿರಬೇಕು. ಬೆಂಗಳೂರು ಮಧುಗಿರಿಯಲ್ಲಿ ಈ ಯತ್ನವನ್ನು ಮಾಡಿದ್ರು ಅಂತ ಹೇಳ್ತಾರೆ ಹನಿ ಟ್ರ್ಯಾಪ್ಗೆ. ಆದರೆ ಇಲ್ಲಿಯವರೆಗೂ ಕೂಡ ದೂರನ್ನು ಕೊಡದೇ ಇರುವಂಥ ರಾಜಣ್ಣ ಅವರ ಮೇಲೇ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಬೆಂಗಳೂರು ಮಧುಗಿರಿಯಲ್ಲಿ ಹನಿ ಟ್ರ್ಯಾಪ್ಗೆ ಯತ್ನವನ್ನು ಮಾಡಿದಂಥವ್ರು ಯಾರು ಹಾಗಿದ್ದಾಗ, ಅದು ಕೂಡ ರಾಜಣ್ಣ ಮತ್ತು ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು. ಈಗ ಇವರಿಬ್ಬರನ್ನೂ ಕೂಡ ಈ ಹನಿ ಟ್ರ್ಯಾಪ್ಗೆ ಕೆಡುವಂಥ ಪ್ರಯತ್ನವನ್ನು ಮಾಡಿದ್ರಂತೆ. ಈ ಶಾಕಿಂಗ್ ಸ್ಟೇಟ್ಮೆಂಟ್ ಬಹಳ ರೀತಿಯಾದಂಥ ರಾಜಕೀಯದಲ್ಲಿ ಕೋಲಾಹಲವನ್ನು ಉಂಟು ಮಾಡಿದೆ. ನಮ್ಮಪ್ಪ CM ಪರ, ಅದಕ್ಕೆ ಟಾರ್ಗೆಟ್ ಆಗಿರಬಹುದಾ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಮೊನ್ನೆಯಿಂದಲೂ ಕೂಡ ಈ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಪ್ಲೇಯರ್ಸ್ಗಳಿದಾರೋ, ಪಾತ್ರಧಾರಿಗಳು ಈ ಆಟದಲ್ಲಿ ಆಟ ಆಡ್ತಾ ಇರುವಂಥವ್ರು, ಅವರೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಲಿಂಕ್ ಆಗೋ ರೀತಿಯಲ್ಲಿ ಇದ್ದಾರೆ. ಯಾರನ್ನ ಟಾರ್ಗೆಟ್ ಮಾಡಬೇಕು, ಯಾರನ್ನ ಇಲ್ಲಿ ಮಣಿಸ್ಬೇಕು, ಅವರನ್ನ ಹೇಗೆ ಕೆಡ್ಡಾಕಿ ತೋಡಬೇಕು ಅನ್ನುವಂಥ ರೀತಿಯಲ್ಲಿ. ಇಲ್ಲಾಂದರೆ ದೂರು ಕೊಡ್ತಾ ಇದ್ರು, ದೂರು ಕೊಡದೇ ಇರೋದಕ್ಕೆ ಅದೇ ಅನುಮಾನ ಬರುತ್ತೆ. 6 ತಿಂಗಳಿಂದ ಫೋನು ವಿಡಿಯೋ ಕಾಲ್ ಮೂಲಕ ಟ್ರ್ಯಾಪ್ ಅಂತಿದ್ದಾರೆ. ಏನು ಮಾಡ್ತಾ ಇದ್ರಿ ನೀವು? ಏನು ಮಾಡಿದ್ರಿ 6 ತಿಂಗಳಿಂದ ಹಾಗಿದ್ದಾಗ? 6 ತಿಂಗಳಿಂದ ಇವೆಲ್ಲ ಬರ್ತಾ ಇತ್ತಂತೆ. ಇವರು ಸೈಲೆಂಟ್ ಆಗಿದ್ರಂತೆ, ಸದನದೊಳಗೆ ಮಾತನಾಡಿದ್ರಂತೆ, ಸದನದೊಳಗೆ ಹೇಳಿದ್ರಂತೆ, ದೂರು ಕೊಡ್ತೀನಿ ಅಂದರು. 3-4 ದಿನ ಆದರೂ ದೂರು ಕೊಡ್ತಾ ಇಲ್ಲ. ದೂರು ಕೊಡೋಕೆ ಒಂಚೂರು ಬ್ಯುಸಿ ಇದ್ದಾರಂತೆ, ಕ್ಷೇತ್ರ ಪರ್ಯಟನೆ ಮಾಡ್ತಾ ಇದ್ದಾರಂತೆ. ನಿಮ್ಮನ್ನು ಹನಿ ಟ್ರ್ಯಾಪಿಗೆ ಕೆಡುವಂಥ ಸಂದರ್ಭದಲ್ಲಿ ನಿಮ್ದು ಯಾವುದ್ರಿ ಕ್ಷೇತ್ರ ಪರ್ಯಟನೆ? ನಂಬರ್ ಸಹಿತ DGಗೆ ದೂರು ಕೊಡ್ತೀನಿ ಅಂತ ರಾಜೇಂದ್ರ ಅವರು ಹೇಳಿದ್ದಾರೆ. ಇಷ್ಟು ದಿನ ತಡ ಆಗಿದ್ಯಾಕೆ? ಏನು ಅಡ್ಜಸ್ಟ್ಮೆಂಟ್ ನಡೀತಾ ಇತ್ತು ಅನ್ನುವಂಥ ಅನುಮಾನ ಕೆಡೆ ಮಾಡಿಕೊಡುತ್ತೆ. ಈ ಹನಿ ಟ್ರ್ಯಾಪ್ ಮಾಡೋರು ಮತ್ತು ನಿಮ್ಮ ನಡುವೆ ಏನಾದರೂ ಅಡ್ಜಸ್ಟ್ಮೆಂಟ್ ನಡೀತಾ ಇತ್ತಾ? ಆ ಅಡ್ಜಸ್ಟ್ಮೆಂಟ್ ಆಗದೇ ಇರೋದಕ್ಕೆ ಈಗ ಆಚೆ ಬಂತಾ? ಅದೇ ಅನುಮಾನ ಕೆಡೆ ಮಾಡಿಕೊಡುತ್ತೆ ಅಲ್ಲ. ಹಾಗಿದ್ದಾಗ ಹನಿ ಬರೆಯಲ್ಲಿ 48 ಅಲ್ಲ ಅಂತ 222 ಮಂದಿ ಹೇಳಿದ್ಯಾರು ಅಂತ. 222, ಇನ್ನೆರಡು ಕಡಿಮೆ ಆಯ್ತು ಅಷ್ಟೇ. 224 ಶಾಸಕರಾಗಿ ಹೋಗಿರೋದಲ್ಲ, 2 ಯಾರು ಕಡಿಮೆ ಆದರು? ಇಬ್ಬರನ್ನ ಹನಿ ಟ್ರ್ಯಾಪಿಗೆ ಕೆಡೋದೇ ಮೋಸ್ಟ್ಲಿ ಅದೇ ಇಬ್ಬರೇ ಇವರು ಉಳಿದವ್ರನ್ನೆಲ್ಲ ಕೆಡವಿದ್ರ ಅಂತ. ಹೈಕಮಾಂಡ್ ಗರಂ ಆಗಿದೆ ಈಗ. ಬರೀ ಬೋಗಸ್ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಯಾಕೆ ಈ ಬೋಗಸ್ ಅನ್ನುವಂಥ ಶಬ್ದವನ್ನು ಯಾಕೆ ಬಳಕೆ ಮಾಡಿದ್ರು ಅವರು? ಹನಿ ಟ್ರ್ಯಾಪ್ನ ಕೇಸು CM ಕುರ್ಚಿ ಸುತ್ತುವರೆದಿದೆಯಾ ಅನ್ನುವಂಥ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರೋದು ಯಾಕೆ ಅಂತ ಈ ವರದಿಯಲ್ಲಿ ನೋಡ್ಕೊಂಡು ಬನ್ನಿ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೊಸ ಬಾಂಬ್. ಸಚಿವ ರಾಜಣ್ಣಗೆ 2 ಕಡೆ ಮಧುಬಲೆ ಬೀಸಲು ಯತ್ನ. ಮಹಿಳೆ ಸೇರಿ 3-4 ಜನರಿಂದ ಹನಿ ಟ್ರ್ಯಾಪ್ಗೆ ಯತ್ನ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಕೋಲಾಹಲವನ್ನೇ ಎಬ್ಬಿಸಿದೆ. ವಿಧಾನಸಭೆ ಅಧಿವೇಶನದಲ್ಲೂ ಮಾರ್ದನಿಸಿದ ಹನಿ ಟ್ರ್ಯಾಪ್ ವಿಚಾರ ಇದೀಗ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಿರುವ ವಿಷಯವಾಗಿದೆ. ಸ್ವತಃ ಸಚಿವ ರಾಜಣ್ಣ ವಿಧಾನಸಭೆಯಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿತ್ತು ಅಂತ ಹೇಳಿದರು. ಈ ಬಳಿಕ ಗಂಭೀರತೆ ಪಡೆದುಕೊಂಡ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರುತ್ತಿವೆ. ಪಬ್ಲಿಕ್ ಟಿವಿಗೆ ನೀಡಿದ ಸ್ಫೋಟಕ ಸಂದರ್ಶನದಲ್ಲಿ ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಮಹತ್ವದ ವಿಚಾರಗಳನ್ನು ಹೊರಹಾಕಿದ್ದಾರೆ. ನಮ್ಮ ತಂದೆ ರಾಜಣ್ಣಗೆ 2 ಕಡೆಗಳಲ್ಲಿ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ. ಮಹಿಳೆಯೊಬ್ಬರು ಸೇರಿ 3-4 ಜನರು ಬಂದು ಬಲೆಗೆ ಬೀಳಿಸಲು ಯತ್ನಿಸಿದ್ದಾರೆ. ಸರ್ಕಾರಿ ಬಂಗಲೆ ಮತ್ತು ಮಧುಗಿರಿಯಲ್ಲಿ ಯತ್ನಿಸಿದ್ದಾರೆ ಎಂಬ ಮಾಹಿತಿ ಇದೆ. ಈ ಬಗ್ಗೆ CCTV ಕ್ಯಾಮೆರಾದಲ್ಲಿ ಚೆಕ್ ಮಾಡಿದ್ರೂ ಗೊತ್ತಾಗಲಿಲ್ಲ. ಬೆಂಗಳೂರು ಗೆಸ್ಟ್ ಹೌಸ್ನಲ್ಲಿ CCTVಯೇ ಇಲ್ಲ. ಈ ಬಗ್ಗೆ CM ಗಮನಕ್ಕೆ ತಂದಿದ್ದೇನೆ. ನೀವೇ ರಕ್ಷಣೆ ಕೊಡಬೇಕು ಅಂತ ಕೇಳಿದ್ದೇನೆ. ಇನ್ನು ಮುಂದೆ ಈ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣ ನಡೆಯಬಾರದು. ಹೀಗಾಗಿ ನಾಳೆಯ ಬಳಿಕ ನಾನು DG ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಎಂದಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಏನೆಲ್ಲ ಆಯಿತು, ಯಾವ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು, ಯಾರು ಮಾಡಿದ್ದಾರೆ ಅನ್ನೋ ಅಂಥದ್ದಲ್ಲ, ಬಟ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹೇಳಿದೆ, ನೋಡಿ ಸರ್, ನಿಮ್ಮ ಬಗ್ಗೆ ನಾವು ರಾಜಣ್ಣವ್ರು ಮಾತಾಡ್ತಾರೆ ಅಂತೇಳಿ ಮಾಡ್ತಾ ಇದ್ದಾರೋ ಅಥವಾ ಏನಕ್ಕೆ ಈ ವಿಚಾರದಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ಅದರಿಂದ ಒಬ್ಬ ಹಿಂದುಳಿದ ಒಬ್ಬ ದಲಿತನ ಮೇಲೆ ಈ ಥರ ಆಗುವಂಥದ್ದು ನಡೀತಾ ಇದೆ, ಶೋಷಣೆಗೆ ನಡೀತಾ ಇದೆ. ಸೊ ಅದರಿಂದ ನೀವೇ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕು ಅಂತ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಮತ್ತು ನನ್ನಲ್ಲಿದ್ದಂಥ ಮಾಹಿತಿಗಳನ್ನ ಅವ್ರಿಗೆ ತೋರಿಸಿದ್ದೀನಿ. ನೋಡಿ, ಸೊ ಹಿಂಗಿದೆ, ಸೊ ಈ ಥರ ನಡೆದಿದೆ. ಇದಕ್ಕೆ ನೀವು ಮುಂದಕ್ಕೆ
ಇಲ್ಲ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ರು ನಾನು ರೆಡಿ. ಇಲ್ಲ ಆಯ್ತು, ನಾನು ಮುಂದಕ್ಕೆ ಏನೋ ಮಾತಾಡ್ತೀನಿ, ನಂಗೆ ಇನ್ನೂ ಕಾಲಾವಕಾಶ ಬೇಕು ಅಂತ ಹೇಳಿದ್ರು ನಾನು ಕಾಯ್ತೀನಿ ಸರ್, ಏನು ನಮ್ಮದೇನೋ ಇಲ್ಲ. ಬಟ್ ಇದು ನಿಲ್ಲಬೇಕು. ಇದು ಇವತ್ತು ನಮ್ಮ ಮೇಲೆ ಪ್ರಾರಂಭ ಆಗಿರೋದು ನಾಳೆ ಯಾರ ಮೇಲೆ ಆಗೋದಿಲ್ಲ, ಇನ್ನೊಬ್ಬರ ಮೇಲೆ ಆಗ್ಬೋದು. ಸೊ ಅದರಿಂದ ಇದು ನಿಲ್ಲಬೇಕು ಸರ್ ಅಂತ ಹೇಳಿದ್ಮೇಲೆ ಆಯಿತು, ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು DGಗೆ ಹೋಗಿ ಕೊಡು ಅಂತ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೀನಿಯರ್ ಲಾಯರ್ ಹತ್ರ ಮಾತಾಡಿ ನಾನು ಅದು ಕಂಪ್ಲೇಂಟ್ ಏನು ಕೊಡಬೇಕು ಅದು ರೆಡಿ ಮಾಡಿ ನಾನು DG ಅವ್ರಿಗೆ ಕೊಡ್ತೀನಿ. ಅಂದರೆ ಸರ್ಕಾರಿ ಬಂಗ್ಲೆಯಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಮತ್ತು ಮಧುಗಿರಿಯಲ್ಲೂ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇರೋವಂಥದ್ದು. ಸೊ ಅದನ್ನು ನಾನು ಅಲ್ಲೂ CC ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲಿ ಅಷ್ಟು ಇದರಲ್ಲಿ ಗೊತ್ತಾಗ್ತಿಲ್ಲ. ಬೆಂಗಳೂರು ಗೆಸ್ಟ್ ಹೌಸಲ್ಲಿ CC ಕ್ಯಾಮ್ರಾ. ನನಗೆ ಫೋನ್ ಕಾಲ್ ಮೂಲಕ ಹನಿ ಟ್ರ್ಯಾಪ್ ಯತ್ನ, ರಾಜೇಂದ್ರ ರಾಜಣ್ಣ ಸ್ಫೋಟಕ ಹೇಳಿಕೆ. ಇನ್ನು ಸಚಿವ ರಾಜಣ್ಣ ಅಷ್ಟೇ ಅಲ್ಲ, ರಾಜೇಂದ್ರ ಅವರಿಗೂ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ ಎಂಬ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನನಗೂ ಫೋನ್ ಕಾಲ್, ವಿಡಿಯೋ ಕಾಲ್ ಮೂಲಕ ಬಲೆ ಬೀಳಿಸಲು ಯತ್ನಿಸುತ್ತಿದ್ದಾರೆ. ಕಳೆದ 6 ತಿಂಗಳಿಂದ ಬರ್ತಾ ಇದೆ. ನಾನು ಅಂತಹ ಫೋಟೋ ವಿಡಿಯೋವನ್ನೆಲ್ಲ ಡಿಲೀಟ್ ಮಾಡಿದ್ದೆ. ನಂಬರ್ ನೋಟ್ ಮಾಡ್ಕೊಂಡಿದ್ದೇನೆ. ಕಂಪ್ಲೇಂಟ್ ಕೊಡುವಾಗ ಆ ನಂಬರ್ನೆಲ್ಲ ಬರೆದು ಕೊಡ್ತೀನಿ. ಇನ್ನೆರಡು ದಿನ ಬಿಟ್ಟು ದೆಹಲಿಗೆ ಹೋಗ್ತೀನಿ. ಅಲ್ಲಿ ಹೈಕಮಾಂಡ್ಗೆ ಲಿಖಿತ ದೂರು ಕೊಡ್ತೀನಿ ಎಂದಿದ್ದಾರೆ. ಇಲ್ಲ, ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತೇಳಿ ಈಗ ನಂದು ಹೇಳಬೇಕು ಅಂತೇಳಿದ್ರೆ ಫೋನು, ಯಾಕಂದರೆ ನಂದು ವಾಟ್ಸಪ್ ನಂಬರ್ಗಳು 2 ಬೇರೆ, ಮೊಬೈಲ್ ಇಂಟರ್ಚೇಂಜ್. ಸೊ ಅದರಿಂದ ಫೋನ್ಸ್ ಬರ್ತವೆ. ಸೊ ನಾನು ಮಾಮೂಲಿ ಜನರಲ್ ಪಬ್ಲಿಕ್ ಫೋನ್ ಯಾವಾಗಲೂ ಕಾರಲ್ಲಿರುತ್ತೆ. ಸೊ ಅದು ನಾನು ಸಾಮಾನ್ಯ ವಾಟ್ಸಪ್ ತೆಗೆದೆ ಸಂಜೆ ಫೈನಲ್ ಲಾಸ್ಟ್. ಅದು ಕೂತಾಗ ಎಲ್ಲ ಫೋಟೋಸು ಅಂದರೆ ವಿಡಿಯೋ ಕಾಲು ಮತ್ತು ಮೆಸೇಜ್ಗಳು ಇರ್ತವೆ. ನಾನಿದು ಕಾಮನ್ ಅಲ್ವಾ ಅಂತೇಳಿ ನಾನು ಇದು ಲಾಸ್ಟ್ ಒಂದು 6 ಮಂತ್ಸಿಂದ ಬರ್ತಾನೆ ಇದೆ. ದಿವಸಕ್ಕೆ 1 ಇಲ್ಲ 3-4 ಡೇಸ್ 1-2 ಅಂತ ಕಂಪಲ್ಸರಿ ಇದ್ದೇ ಇರ್ತವೆ. ಸೊ ನಾನು ಅದು ಇಗ್ನೋರ್ ಮಾಡೋದು, ಸ್ವಲ್ಪ ನಂಬರ್ಗಳು ಡಿಲೀಟ್ ಮಾಡಿವೆ. ಸೊ ಅದು ಈಗ ಯಾವಾಗ ಇದು ವಿಚಾರ ಬಂತು, ಈ ಒಂದು 3-4 ಡೇಸಿಂದ ಯಾವ್ಯಾವ ಫೋನ್ಸ್ಗಳು ಬರ್ತಾವೆ ಅದು ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಅದನ್ನು ನಾನು ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ಆ ನಂಬರ್ನು ಮೆನ್ಷನ್ ಮಾಡಿಕೊಡ್ತೀನಿ. ನಾನು ಇನ್ನೊಂದು 2 ದಿವಸದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಯಾಕಂದ್ರೆ ನಾನು 26ನೇ ತಾರೀಕು ಡೆಲ್ಲಿಗೆ ಹೋಗ್ತೀನಿ. ಸೊ 26ಕ್ಕೆ ಹೋಗಿ ಅಲ್ಲೂ ಪಾರ್ಲಿಮೆಂಟ್ ನಡೀತಿರೋದ್ರಿಂದ ಇದ್ರ ಬಗ್ಗೆ ನಾನು ಸುರ್ಜೇವಾಲಾ ಅವ್ರಿಗೆ, KC ವೇಣುಗೋಪಾಲ್ ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗಮನಕ್ಕೆ ತರ್ತೀನಿ. ಘರ್ಜಿಸುವ ಹುಲಿಗೆ CD ತೋರಿಸುವ ಕೆಲಸ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಮಾತಿನಲ್ಲಿ ಅರ್ಥ ಇದೆ, ಒಪ್ತೇನೆ. ಪಬ್ಲಿಕ್ ಟಿವಿಗೆ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸಚಿವ ರಾಜಣ್ಣ, ಸಚಿವ ಸತೀಶ್ ಜಾರಕಿಹೊಳಿಯ ಘರ್ಜಿಸುವ ಹುಲಿಗೆ CD ತೋರಿಸುವ ಕೆಲಸ ಆಗ್ತಾ ಇದೆ ಎಂಬ ಹೇಳಿಕೆಯಲ್ಲಿ ಅರ್ಥ ಇದೆ, ಒಪ್ಪುತ್ತೇನೆ. ಹನಿ ಟ್ರ್ಯಾಪ್ ಕೇಸಲ್ಲಿ ಅನ್ಯಾಯಕ್ಕೆ ಒಳಗಾದ ಎಲ್ಲರೂ ನನ್ನ ಜೊತೆ ಇದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಎಂಬುದು ನನ್ನ ಅಭಿಲಾಷೆ ಎಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ನಾನು ಒಪ್ತೇನಲ್ಲ. ಅಲ್ಲ, ನಿಮ್ಮ ಜೊತೆ ಸದಾ ಅವರು ಇರ್ತಾರೆ, CM ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಇರ್ತಾರೆ. ಯಾರೆಲ್ಲ ನ್ಯಾಯದ ಪರವಾಗಿ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಮುಖಂಡರಿದ್ದಾರೆ, ಅವರೆಲ್ಲರೂ ಕೂಡ ಇರ್ತಾರೆ. ಇನ್ನು ಹನಿ ಟ್ರ್ಯಾಪ್ ವಿಚಾರಕ್ಕೆ DCM DKಶ ಪ್ರತಿಕ್ರಿಯಿಸಿ, ಹೈಕಮಾಂಡ್ ಅಂಗಳಕ್ಕೆ ಈ ವಿಚಾರ ಹೋಗಿರೋದು ಬೋಗಸ್. ರಾಜಣ್ಣ ನನ್ನನ್ನು ಭೇಟಿ ಮಾಡಿದ್ರು, ಏನಿದ್ರು ಕಂಪ್ಲೇಂಟ್ ಕೊಡಿ ಎಂದಿದ್ದೇನೆ ಅಂತ ತಿಳಿಸಿದರು. ಯಾರು ನಿಮ್ಮತ್ತ ಗರಂ ಇದ್ರೆ ನಿಮ್ಮತ್ತ ಇನ್ಫಾರ್ಮೇಶನ್ ಇರಬೇಕು. ಅವೆಲ್ಲ ಬೋಗಸ್. ಎಲ್ಲ ವಿಚಾರನೂ ಬೋಗಸ್ಸೆ. ಅರ್ಥ ಆಯ್ತಾ? ನಾನು KPCC ಅಧ್ಯಕ್ಷನಾಗಿ ಅವ್ರನ್ನ ಕೇಳಿದ್ದೀನಿ. ನಾನು ಅವರು ಹೇಳಿದೆ, ಏನಾದ್ರು ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ನಿನ್ನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೂ ಟಿವಿಗೆ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು? ನಾನು ರಾಜಣ್ಣ ದೂರು ಕೊಟ್ಟರೆ ತನಿಖೆ, ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಹನಿ ಟ್ರ್ಯಾಪ್ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಸಚಿವ ರಾಜಣ್ಣ ದೂರು ಕೊಟ್ಟರೆ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸುವ ಕುರಿತು CM ಜೊತೆ ಚರ್ಚಿಸುವುದಾಗಿ ಹೇಳಿದ್ದಾರೆ. ರಾಜಣ್ಣ ದೂರು ಕೊಡೋದಾಗಿ ಹೇಳಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಅವರು ದೂರು ಕೊಟ್ಟರೆ ತನಿಖೆಗೆ ವಹಿಸುತ್ತೇವೆ ಎಂದಿದ್ದಾರೆ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ. ಈ ಮಧ್ಯೆ ನಾವೇನು ಇದನ್ನು ತನಿಖೆ, ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ವಿ. ಅದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಬೇಕು. 48 ಅಲ್ಲ 222 ಮಂದಿ ಹನಿ ಬಲೆಯಲ್ಲಿ. ಮಾಗಡಿಯಲ್ಲಿ ಮಾಜಿ ಶಾಸಕ ಮಂಜು ಹೇಳಿಕೆ. ಇನ್ನು ಮಾಗಡಿ ಕ್ಷೇತ್ರದ JDSನ ಮಾಜಿ ಶಾಸಕ ಎ ಮಂಜು ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದು, ಬರೀ 48 ಅಲ್ಲ 222 ಜನ ಶಾಸಕರು ಹನಿ ಟ್ರ್ಯಾಪ್ ಬಲೆಯಲ್ಲಿ ಸಿಲುಕಿದ್ದಾರೆ. ಆದರೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು ಮಾಗಡಿ ಶಾಸಕ ಡಾಕ್ಟರ್ ಬಾಲಕೃಷ್ಣ ಬಿಟ್ಟು ಎಲ್ಲರೂ ಹನಿ ಟ್ರ್ಯಾಪ್ನಲ್ಲಿ ಇದ್ದಾರೆ. ಅವರಿಬ್ಬರು ಡಾಕ್ಟರ್ ಅಲ್ವಾ, ಅವರು ಗೊತ್ತಿರುತ್ತೆ ಎಂದಿದ್ದಾರೆ. ಪ್ರಕರಣದ ತನಿಖೆ ನಡೆದು ಇದರ ಹಿಂದೆ ಯಾರಿದ್ದಾರೆ ಎನ್ನುವುದು ಗೊತ್ತಾಗಬೇಕು ಎನ್ನುವ ಮೂಲಕ DKಶಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು, ಜಗಜ್ಜಾಹೀರಾಗಬೇಕು, ಇದು ಹೊರಗಡೆ ಬರ್ಬೇಕು. ಇದರಲ್ಲೇ ಡಾಕ್ಟರ್ ರಂಗನಾಥ್, ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ, ಅವ್ರಿಬ್ರು ಬಿಟ್ಟು ಮಿಕ್ತರೆಲ್ಲ ಇದ್ದಾರೆ.
224 ಜನನೂ ಇರ್ಬೋದೇನೋ ಪಾಪ. ಇನ್ನು ಹನಿ ಟ್ರ್ಯಾಪ್ ಮೂಲಕ ವ್ಯಕ್ತಿಯ ತೇಜೋವಧೆ ಮಾಡುವಂಥದ್ದು ತಪ್ಪು. ಇದು ಬಹಳ ಹೀನ ಕೆಲಸ ಅಂತ ಕಾಂಗ್ರೆಸ್ನ ಸಚಿವರು, ಶಾಸಕರು ಹೇಳಿದ್ದಾರೆ. ಯಾರೇ ಮಾಡಲಿ ಸಹ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂತದ್ದು ಇದು ಬಹಳ ಹೀನ ಕೆಲಸ. ಇದು ಹೀಗಾಗಿ ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗ್ಬೇಕು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜಣ್ಣ ಅವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನು ಮಾಡ್ತಾರೆ, ಆ ರೀತಿ ಆಗುತ್ತೆ. ಎಲ್ಲ ರಾಜಕಾರಣ ವ್ಯವಸ್ಥೆ ಒಳಗೆ ಇದು ಭಾಳ ಕೆಳಮಟ್ಟದ ರಾಜಕಾರಣ ಅನಿಸುತ್ತೆ. ಅವ್ರವ್ರ ವೈಯಕ್ತಿಕ ಏನಿರ್ತಾವ ಗೊತ್ತಿಲ್ಲ. ಇಂಥ ಈ ವ್ಯವಸ್ಥೆ ಬರಬಾರ್ದು ರಾಜಕಾರಣ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ನಮ್ಮನ್ನು ಸಾಕಷ್ಟು ಜನ ನೋಡ್ತಿರ್ತಾರೆ. ಈ ಸದನದ ಚರ್ಚೆ ಆಗೈತಿ. ಇದಕ್ಕೆ ಕಾಯ್ದೆ ಬೇರೆ ಕಾಯ್ದೆ ತಿದ್ದುಪಡಿ ಆಗಲೇಬೇಕಷ್ಟೆ. ಈ ಹನಿ ಟ್ರ್ಯಾಪ್ ಪ್ರಕರಣ ಸಿಎಂ ಕುರ್ಚಿಗೆ ಸುತ್ತುವರೆದಿರುವ ಕೇಸ್. ಕಾಂಗ್ರೆಸ್ನಲ್ಲಿರುವ ಆಂತರಿಕ ಗೊಂದಲ ಪ್ರಕರಣದಿಂದ ಹೊರಬರ್ತಿದೆ ಅಂತ ಕಲಬುರಗಿಯಲ್ಲಿ ವಿಜಯೇಂದ್ರ ಕುಟುಕಿದರೆ, ಹನಿ ಟ್ರ್ಯಾಪ್ ಹಿಂದೆ ಬ್ಲ್ಯಾಕ್ ಮೇಲ್ ಮಾಡೋ ತಂಡಗಳೇ ಇವೆ. ಇದರ ಹಿಂದಿನ ತಂತ್ರ ಕುತಂತ್ರ ಹೊರಬರಬೇಕಿದೆ ಅಂತ ಸಂಸದ ಶೆಟ್ಟರ್ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ತನಿಖೆ ನಡೆದು ರಾಜ್ಯದ ಜನತೆಗೆ ಸಿಡಿ ಫ್ಯಾಕ್ಟರಿ ಓನರ್ ಯಾರು ಅಂತ ಬಹಿರಂಗ ಆಗಲಿ ಅಂತ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ನೋಡಿ, ಹನಿ ಟ್ರ್ಯಾಪ್ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡ್ಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ಎಲ್ಲ ಸಚಿವರೇ ಇವತ್ತು ಹೇಳಿಕೆನ ನೀಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ತಂಡ ಅವ್ರದಷ್ಟೇ ಪಾತ್ರ ಇರುವುದಿಲ್ಲ. ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ. ಅವರ ಹೆಸರುಗಳು ಹೊರಗೆ ಬರಬೇಕಾಗಿದೆ. ಈಗ ಒಂದು ಇತ್ತೀಚೆಗೆ ಆಡಬೇಕು. ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡ್ಲಿಕ್ಕೆ ಈ ರೀತಿಯಾದಂತ ಒಂದು ತಂತ್ರ ಷಡ್ಯಂತ್ರ ಇದೆಯೋ ಇದು ಬೆಳಕಿಗೆ ಬರಬೇಕಾಗಿದೆ. ಅದಕ್ಕಾಗಿ ಇದು ಸಿಬಿಐ ಮುಖಾಂತರ ಮಾಡಿದ್ರೆ ಬಹಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಈಗಾಗಲೇ ಅದ್ರ ಬಗ್ಗೆ ಸದನದೊಳಗಡೆ ಮಾತಾಡಿದರೆ ಎಲ್ಲ ಕೂಡ ಬಹಿರಂಗ ಆಗಲಿ. ರಾಜ್ಯದ ಜನತೆ ಮುಂದೆ ಯಾರು ಆ ಮಹಾನ್ ಭಾವ ಸಿಡಿ ಫ್ಯಾಕ್ಟರಿ ಓನರ್ ಯಾರಿದಾನಲ್ಲ, ಅದು ಜನಗಳ ಮುಂದೆ ಹೊರಗಡೆ ಬರಲಿ ಅಂತ ಆಶಿಸ್ತೀವಿ. ಇತ್ತ ರಾಷ್ಟ್ರಮಟ್ಟದಲ್ಲಿ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಕೇಸ್ ಸುದ್ದಿಯಾಗ್ತಿದ್ರು, ಈವರೆಗೂ ರಾಜಣ್ಣ ಮಾತ್ರ ದೂರು ಕೊಟ್ಟಿಲ್ಲ. ಸಿಎಂ ಗೃಹ ಸಚಿವರನ್ನ ಭೇಟಿ ಮಾಡ್ತೀನಿ ಎಂದಿದ್ದ ರಾಜಣ್ಣ ಈವರೆಗೂ ಭೇಟಿ ಮಾಡಿಲ್ಲ. ಆದರೆ ಮಂಗಳವಾರ ರಾಜಣ್ಣ ದೂರು ದಾಖಲಿಸುವ ಸಾಧ್ಯತೆ ಇದ್ದು, ಈ ಮಧ್ಯೆ ಸರ್ಕಾರ ಹನಿ ಟ್ರ್ಯಾಪ್ ಕೇಸ್ ತನಿಖೆಗೆ ಎಸ್ಐಟಿ ರಚಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕಳೆದ 3 ತಿಂಗಳಿಂದ ತುಮಕೂರು, ಬೆಂಗಳೂರು ಸುತ್ತಮುತ್ತ ಹನಿ ಟ್ರ್ಯಾಪ್ ಯತ್ನ ಹಿನ್ನೆಲೆಯಲ್ಲಿ ತನಿಖೆ ದೃಷ್ಟಿಯಿಂದ ಸರ್ಕಾರ ಎಸ್ಐಟಿ ರಚನೆ ನಿರೀಕ್ಷೆ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಉಭಯ ನಾಯಕರು ಚರ್ಚಿಸಿದರು. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಸಚಿವ ರಾಜಣ್ಣ ತಮ್ಮ ಬಳಿ ಹಂಚಿಕೊಂಡ ಎಲ್ಲ ಮಾಹಿತಿಯನ್ನು ಎಐಸಿಸಿ ಅಧ್ಯಕ್ಷರ ಬಳಿ ಸಿಎಂ ಹಂಚಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ನಾಯಕರಿಬ್ಬರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದರು. ರಾಜಕಾರಣಿ ಮೇಲೆ ಇರುವಂಥ ಕ್ರೆಡಿಬಿಲಿಟಿಯನ್ನು ಜನರು ಡೌಟ್ ಮಾಡ್ತಾರಲ್ವ. ಆದರೆ ಹಿಂಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇದೆ, ಇಮ್ಮಾರಲ್ ಆ್ಯಕ್ಟಿವಿಟೀಸ್ ನಡೀತವೆ ಅಂದರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ. ಆದರೆ BJP ಅವರು ಇಷ್ಟು ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ. ಸಚಿವರು, ಶಾಸಕರು ಬಿಡಿ, ದೇರ್ ಆಲ್ ರೆಸ್ಪಾನ್ಸಿಬಲ್. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರುತ್ತೆ, ಇವತ್ತಿಲ್ಲ ನಾಳೆ ತನಿಖೆ ಆಗುತ್ತೆ, ಅದೆಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಬಟ್ ಇವರು ಯಾರಿಗೆ ನ್ಯಾಯ ಕೊಡ್ಸೋಕೆ ಹೋಗ್ತಾ ಇದ್ದಾರೆ? ಒಟ್ಟಾರೆ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಹಲವು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಸಚಿವ ರಾಜಣ್ಣ ದೂರು ಕೊಟ್ಟ ಮೇಲೆ ತನಿಖೆ ನಡೆದಾಗ ಇನ್ಯಾವ ವಿಚಾರಗಳು ಬಯಲಾಗಲಿದೆ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.